ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳು ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದವು. ಒಳ ಮೀಸಲಾತಿ ಜಾರಿಗಾಗಿ ಜಿಲ್ಲಾ ಸಮಿತಿ, ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ದಂಡು ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಒಕ್ಕೂಟದ ರಾಜ್ಯ ಸಂಚಾಲಕ ಗುರುಮೂರ್ತಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ದಂಡು ಹೋರಾಟ ರಾಜ್ಯ ಸಂಚಾಲಕ ಎನ್. ಕುಮಾರ್ ಉಪರಳಿ, ಇಂಡಿಯಾ ಬಹುಜನ ಪಾರ್ಟಿ ಜಿಲ್ಲಾಧ್ಯಕ್ಷ ಭರತ್ಕುಮಾರ್ ಬೆಲ್ಲದಮಡು, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಪಿ.ವಿ. ರಾಮಯ್ಯ ಅವರು ಈ ವೇಳೆ ಮಾತನಾಡಿದರು. ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ನೀಡಿದರು. ಭರತ್ಕುಮಾರ್ ಬೆಲ್ಲದಮಡು, ತಿಪ್ಪೇಸ್ವಾಮಿ, ಯುವರಾಜ್, ಚಿರಂತ್ ಸೇರಿದಂತೆ ಹಲವು ಮಹಿಳಾ ಹೋರಾಟಗಾರರು ಭಾಗವಹಿಸಿದ್ದರು. ಈ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಸಹಾಯಕ ಅಧಿಕಾರಿ ರೇಷ್ಮಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕೃಷ್ಣಮೂರ್ತಿರವರು ಮತ್ತು ಹಾಗೆ ಮಾದಿಗ ಸಂಘಟನೆಗಳ ಒಕ್ಕೂಟದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಪದಾಧಿಕಾರಿಗಳು ಈ ದಿನ 31 ಜಿಲ್ಲೆನಲ್ಲೂ ಕೂಡ ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕಂತೇಳಿ ನಾವು ಹೋರಾಟಕ್ಕೆ ಬಂದಿದ್ದೀವಿ. ಇಲ್ಲಿ ಜಿಲ್ಲಾ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಏನಿವತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿ 3 ತಿಂಗಳ ಕಾಲ ಕಳೆದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಸಮುದಾಯದ ಸಚಿವರಾಗಲಿ ಒಳ ಮೀಸಲಾತಿಯ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ನಮ್ಮದೇ ಆದಂಥ ನೆರೆ ರಾಜ್ಯ ಅಣ್ಣ ತಮ್ಮಂದಿರಾದಂಥ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲಿಕ್ಕೆ ಸಕಲ ಸಿದ್ಧತೆಗಳನ್ನು ನೀಡಿ ಸಮ್ಮತಿಯನ್ನು ಕೂಡ ಕೊಟ್ಟಿರ್ತಾರೆ. ಆದರೂ ಕೂಡ ಇಲ್ಲಿ ಡಾಟಾ ಎಂಟ್ರಿ ಅದು ಇದು ಅಂತೇಳಿ ಸುಳ್ಳು ಸ್ವಭಾವಗಳನ್ನು ಹೇಳ್ಕೊಂಡು ವಿನಾಕಾರಣ ದಲಿತರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ದಲಿತ ಸಂಘಟನೆಗಳು ಖಂಡಿತ ಯಾವತ್ತೂ ನಾವು ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಿ ನಿಮ್ಮ ರಾಜಕೀಯ ಭವಿಷ್ಯವನ್ನು ಮನೆಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾವು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಒಕ್ಕೊರಲಿಂದ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಜೈ ಭೀಮ್, ಜೈ ಅಂಬೇಡ್ಕರ್. ನನ್ನ ಹೆಸರು ಎನ್. ಕುಮಾರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ, ತುಮಕೂರು. ಹೆಸರು ಡಿ. ಭರತ್ಕುಮಾರ್ ಬೆಲ್ಲದಮಡು, ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಜೈ ಭೀಮ್. ಸ್ನೇಹಿತರೆ, ಏನು ಆಂಧ್ರದಲ್ಲಿ 35 ವರ್ಷಗಳ ಕಾಲ ಸತತವಾಗಿ ಈ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ತಮ್ಮಂದಿರು. ಅದೇ ಹೋರಾಟವನ್ನು ನಾವು 30 ವರ್ಷಗಳಿಂದ ಮಾದಿಗ ಸಮುದಾಯದ ಹಲವಾರು ಸಂಘಟನೆಗಳು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗಳು, ಎಲ್ಲ ವಿವಿಧ ಸಂಘಟನೆಗಳು ಕೂಡ ಇದು ಈ ಜನಾಂಗಕ್ಕೆ ತುಂಬ ಅನ್ಯಾಯ ಆಗಿದೆ, ಇವರಿಗೆ ನ್ಯಾಯ ದೊರಕಿಸ್ಕೊಂಡು ಕೊಡಬೇಕು ಅನ್ನೋ ಕಾರಣಕ್ಕೆ ಒಳ ಮೀಸಲಾತಿ ಜಾರಿ ಹೋರಾಟವನ್ನು ನಾವು ಮಾಡ್ತಾನೇ ಬಂದಿದ್ದೀವಿ. ರೋಡ್ ಶೋ ಮಾಡಿದ್ದೀವಿ, ಬೀದಿ ನಾಟಕಗಳು ಮಾಡಿದ್ದೀವಿ, ರಸ್ತೆ ಚಳುವಳಿ ಮಾಡಿದ್ದೀವಿ, ಪಿಕೆಟಿಂಗ್ಗಳು ಮಾಡಿದ್ದೀವಿ, AC DC ಅರ್ಜಿಗಳು ಕೊಟ್ಟು ಸಾಕಾಗ್ಬಿಟ್ಟಿದ್ದೀವಿ. ಆದ್ರೂ ಇದನ್ನು ಜಾರಿ ಮಾಡೋ ಅಂಥ ಮನಸ್ಸನ್ನು ಹಿಂದೆ ಇದ್ದಂಥ BJP ಗೌರ್ಮೆಂಟು ಮಾಡಲಿಲ್ಲ, JDS ಗೌರ್ಮೆಂಟು ಮಾಡಲಿಲ್ಲ. ಮತ್ತು ನಾನು ಐದು ಅಂತ ಹೇಳ್ಕೊಂಬಂದ ಸಿದ್ದರಾಮಯ್ಯನವರು ಕೂಡ 6ನೇ ಭಾಗ್ಯನ ಇಟ್ಕೊಂಡಿದ್ರು. ಏನೋ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ 6ನೇ ಭಾಗ್ಯ ಇಟ್ಕೊಂಡಿದ್ರು. ಇದ್ರೂ ಕೂಡ ಅವ್ರ ಸಮೇತ ಇದನ್ನು ಮಾಡೋಕ್ಕಾಗ್ತಿಲ್ಲ. ಇದರಿಂದ ಯಾರು ಪಿತೂರಿದೆ ಗೊತ್ತಿಲ್ಲ. ಆದರೂ ಕೂಡ ನಾವು ಏನು ಈ ರಾಜ್ಯದಲ್ಲಿ ಮನುವಾದಿ ಪಕ್ಷ BJP ಗೆಲ್ಲಬಾರ್ದು ಒಂದೇ ಕಾರಣಕ್ಕೆ ನಿಮಗೆ ನಾವು ಓಟನ್ನು ಹಾಕಿ ನೀವು ಸರ್ಕಾರ ಮಾಡಲಿಕ್ಕೆ ಈ ಇಡೀ ಮಾದಿಗ ಜನಾಂಗ ಸಪೋರ್ಟ್ ಮಾಡಿದ್ದೀವಿ. ನಿಮಗೆ ನಿಯತ್ತಿದ್ರೆ, ನೈತಿಕ ಹೊಣೆ ಇದ್ರೆ ನೀವು ದಯಮಾಡಿ ಈ ಕೂಡಲೇ ಇದನ್ನು ನೀವು ಜಾರಿ ಮಾಡಬೇಕು. AJ ಸದಸ್ಯವಾದ ವರದಿ ತುಂಬ ಚೆನ್ನಾಗಿದೆ. ಯಾವ ಜಾತಿಗೂ ಅನ್ಯಾಯ ಆಗದಂಗೆ ಎಂಪರಿಕಲ್ ಡೇಟಾ ಅಂತ ನೀವೇನು ಕೇಳ್ತಾ ಇದ್ದೀರಾ ಅದು ಭಾಳ ಸ್ಪಷ್ಟವಾಗಿದೆ, ಭಾಳ ಚೆನ್ನಾಗಿದೆ ಇದೇ ಅನ್ನೋ ಕಾರಣಕ್ಕೇ ಸುಪ್ರೀಂ ಕೋರ್ಟ್ ಅದನ್ನು ಮನ್ನಣೆ ಮಾಡಿದೆ. ಬಟ್ ನೀವೇನಕ್ಕೆ ಆ ವರದಿಯನ್ನು ಮುಚ್ಚಾಕ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ನೀವು ನಾಗಮೋಹನ್ ದಾಸ್ ವರದಿಯನ್ನು ಮುಂದಿಟ್ಕೊಂಡು ಸುಮ್ಮನೆ 1 ವಾರ, 7 ದಿನ, 1 ತಿಂಗಳು, 2 ತಿಂಗಳು ಅಂತ ಇದನ್ನು ನೀವು ಪ್ರಲಾಂಗ್ ಮಾಡ್ತಾ ಇದ್ದೀರಾ. ದಯಮಾಡಿ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ಈ ಕೂಡಲೇ ಇದನ್ನು ನೀವು ಜಾರಿ ಮಾಡಬೇಕು, ಯಥಾವತ್ತು ಜಾರಿ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ TP, ZP ಮತ್ತು MLAಗಳಲ್ಲಿ ನೀವು 1 ಸೀಟು ಗೆಲ್ದಂಗೆ ಈ ಜನಾಂಗ ಮನಸ್ಸು ಮಾಡಿದ್ರೆ ಒಂದು ಕಡೆ ಕಾಂಗ್ರೆಸ್ ಬರೆದಂಗೆ ನಿರ್ನಾಮ ಮಾಡ್ತೀವಿ ಅಂತ ಈ ಎಚ್ಚರಿಕೆ ಕೂಡ ಕೊಟ್ಟು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ಎಲ್ರಿಗೂ ಒಂದ್ಸಲ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಮಾದಿಗ. ಒಳ ಮೀಸಲಾತಿ ಬಗ್ಗೆ 7 ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಒಳ ಮೀಸಲಾತಿಯನ್ನು ಮಾಡಬೇಕು. ಈಗಿನ ಸಿದ್ದರಾಮಯ್ಯನ ಸರ್ಕಾರವರು ಡಾಟಾವನ್ನು ಹೆಸರು ಹೇಳ್ಕೊಂಡು, ಡಾಟಾದ ನೆಪ ಹೇಳ್ಕೊಂಡು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದವ್ರೆ. ನಾಗಮೋಹನ್ ದಾಸ್ ಅವರಿಗೆ ಡಾಟಾ ಎಂಟ್ರಿನೇ ಕೊಡ್ತಿದ್ದಕ್ಕೆ ಅವರು ಒಳ ಮೀಸಲಾತಿ ಹೇಗೆ ಮಾಡ್ತಾರೆ? ಇದು ಯಕ್ಷ ಪ್ರಶ್ನೆ.
ನಾನು ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಕೆಲವು ಏನು ಸಚಿವರು ಏನಿದ್ರು ನಾನು ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದ್ರ ಮೂಲಕ ಮಾದಿಗ ಸಂಘಟನೆಗಳು, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಏನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಏನಿದೆ ರೀಓಪನ್ ಮಾಡಿ ಕ್ಯಾಬಿನೆಟ್ನಲ್ಲಿ ತಗೊಂಬಂದು ಅದಕ್ಕೆ ಮರುಜೀವ ತುಂಬೋದ್ರ ಮೂಲಕ ಡಾಟಾ ಇದೆ, ಕೂಡಲೇ ಅದನ್ನು ಯಥಾವತ್ತಾಗಿ ಎತ್ತು ಅದರ ಡಾಟಾ ತಗೊಂಡು ಒಳ ಮೀಸಲಾತಿಯನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ಈಗಾಗಲೇ ಕಾಲಾವಕಾಶ ಮುಗಿದೋಗೈತೆ, ಇಲ್ಲಾಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಆಲ್ಬಮ್ ಮಾಡ್ಕೊಂಡು ಕಣೆಯವರು ಇವತ್ತೇನು ಇವತ್ತು ಈ ಧರಣಿ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಮುಖೇನ ನಾವು ನ್ಯಾಯಮೂರ್ತಿ ಆಯೋಗಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ 2 ಮೆಮೊರಂಡಮ್ನ ನಾವು ಕೊಡ್ತಾ ಇದ್ದೀವಿ. ಈ ಮೆಮೊರಂಡಮ್ನ ನಮ್ಮ ಈ ಏನು ಓದಿ ಎಲ್ಲರ ಜೊತೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ವಿಳಂಬ ಮಾಡದೆ ಒಳ ಮೀಸಲಾತಿ ಜಾರಿಗೆ ತರಲು ಒತ್ತಾಯಿಸಿ ದಿನಾಂಕ 29/1/25 ಬುಧವಾರ ಅಂದರೆ ಇಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಹಂಗೆ ಕೊಟ್ಬಿಟ್ಟೆ ಒತ್ತಾಯಗಳು. ಮೇಡಮ್ ಈ ಕಡೆ ನೋಡಿ, ಮೇಡಮ್ ಈ ಕಡೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಮೇಡಮ್ ಈ ಕಡೆ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಮಾದಿಗ ಸಮುದಾಯಗಳ ಒಕ್ಕೂಟಕ್ಕೆ ಜಾರಿಯಾಗಲಿ, 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 ಜಾರಿಯಾಗಲಿ.